ಶುಭೋದಯ ವಿದ್ಯಾರ್ಥಿಗಳೇ, ನಿನ್ನೆಯ ದಿನ ನಾವು ತತ್ಸಮ ಮತ್ತು ತದ್ಭವ ಪದಗಳ ಬಗ್ಗೆ ನೋಡ್ತಾ ಇದ್ದೇವೆ. ಈಗಾಗಲೇ ನೀವು ತತ್ಸಮ ಪದ ಎಂದರೇನು, ತದ್ಭವ ಪದ ಎಂದರೇನು ಹಾಗೂ ಅವುಗಳಿಗೆ ಉದಾಹರಣೆಗಳನ್ನು ಕಲಿತಿದ್ದೇವೆ. ಅದರ ಜೊತೆಗೆ ನಾವು ಈ ತತ್ಸಮ ಪದಗಳು ತದ್ಭವ ಪದಗಳು ಹೇಗೆ ಆಗ್ತವೆ ಅಥವಾ ಸಂಸ್ಕೃತ ಭಾಷೆಯಿಂದ ಕನ್ನಡ ಭಾಷೆಗೆ ಬರುವಾಗ ಕೆಲವೊಂದು ಪದಗಳು ಯಾವ ನಿಯಮದ ಮೇಲೆ ಅಥವಾ ಯಾವ ವಿಧಾನದ ಮೇಲೆ ಬದಲಾಗ್ತವ ಎಂಬುದನ್ನು ನೋಡ್ತಾ ಇದ್ದೇವೆ. ನಿನ್ನೆಯ ದಿನ ನಾವು ಆ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಪದಗಳು ಕನ್ನಡ ಭಾಷೆಗೆ ಬಂದಾಗ ಬದಲಾಗಲು ಅನುಸರಿಸುವಂತ 3 ನಿಯಮಗಳನ್ನು ನೋಡಿದ್ದೇವೆ. ಇವತ್ತಿನ ದಿನ 4ನೆಯ ನಿಯಮ. ವಿದ್ಯಾರ್ಥಿಗಳೇ, ಈ 4ನೆಯ ನಿಯಮ ಏನ್ ಹೇಳುತ್ತೆ ಅಂತಂದ್ರೆ, ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಸ ಅನ್ನುವಂತ ಅಕ್ಷರವು ಕನ್ನಡ ಭಾಷೆಗೆ ಅಥವಾ ತದ್ಭವ ರೂಪಕ್ಕೆ ಬಂದಾಗ ಅದು ಉಕಾರದೊಂದಿಗೆ ದ್ವಿತ್ವವನ್ನು ಪಡೆಯುತ್ತದೆ. ಅಂದ್ರೆ ಸ ವ್ಯಂಜನವು ಉಕಾರದೊಂದಿಗೆ ದ್ವಿತ್ವ, ಉಕಾರದೊಂದಿಗೆ ದ್ವಿತ್ವ. ಈ ಸ ಎಂಬ ವ್ಯಂಜನಾಕ್ಷರ ಸಂಸ್ಕೃತ ಭಾಷೆಯಲ್ಲಿ ಸ ಅನ್ನುವಂತ ವ್ಯಂಜನಾಕ್ಷರ ಇದ್ದಾಗ ಅದು ಕನ್ನಡ ಭಾಷೆಗೆ ಬಂದಾಗ ಅಥವಾ ತದ್ಭವ ರೂಪವನ್ನು ಪಡೆದುಕೊಂಡಾಗ ಊದೊಂದಿಗೆ ದ್ವಿತ್ವವನ್ನು ಆಗುತ್ತದೆ. ದ್ವಿತ್ವ ಅಂತಂದ್ರೆ ಇಲ್ಲಿ ನಿಮಗೆ ಹೊಸ ಶಬ್ದ. ದ್ವಿತ್ವ ಅಂದ್ರೆ ಗೊತ್ತಿಲ್ಲ. ದ್ವಿತ್ವ ಅಂದ್ರೆ ಸಜಾತಿ ಒತ್ತಕ್ಷರ ಎಂದರ್ಥ. ದ್ವಿತ್ವ ಅಂದ್ರೆ ಸಜಾತಿ ಒತ್ತಕ್ಷರ ಎಂದರ್ಥ. ಈ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಮನಸ್ ಅನ್ನುವಂಥ ಪದವು ಇದು ಸಂಸ್ಕೃತ ಭಾಷೆಯ ಪದ ಅಥವಾ ತತ್ಸಮ ಪದ. ಇದು ತದ್ಭವ ರೂಪವನ್ನು ಪಡೆದುಕೊಂಡಾಗ ಉಕಾರದೊಂದಿಗೆ ದ್ವಿತ್ವ, ಇದ್ರ ಜೊತೆ ಊ ಸೇರುತ್ತೆ ಮತ್ತು ಇದು ಸಜಾತಿ ಒತ್ತಕ್ಷರ ಆಗುತ್ತೆ. ಅಂದ್ರೆ ಇದು ಏನಾಗಿ ಬದಲಾವಣೆ ಆಗುತ್ತೆ ಅಂತಂದ್ರೆ ಮನಸ್ಸಿದ್ದದ್ದು ಮನಸ್ಸು. ಇಲ್ಲಿ ಸ ವ್ಯಂಜನಾಕ್ಷರ ಊದೊಂದಿಗೆ ದ್ವಿತ್ವ ಅಥವಾ ಸಜಾತಿ ಒತ್ತಕ್ಷರ ಆಗುತ್ತೆ. ಅದೇ ರೀತಿಯಾಗಿ ಸಂಸ್ಕೃತ ಭಾಷೆಯಲ್ಲಿರತಕ್ಕಂಥ ಸ ವ್ಯಂಜನಾಕ್ಷರ ಅಥವಾ ಸ ವ್ಯಂಜನಾಕ್ಷರ ಕೊನೆಯಾಗಿತ್ತು ಅಂತಂದ್ರೆ ಅದು ತನ್ನೊಂದಿಗೆ ಉಕಾರವನ್ನು ಸೇರಿಸಿಕೊಳ್ತದೆ. ಆ ಉಕಾರವನ್ನು ಸೇರಿಸಿಕೊಳ್ಳುವ ಜೊತೆಗೆ ಅದು ದ್ವಿತ್ವಾಕ್ಷರ ಆಗುತ್ತೆ ಅಥವಾ ಸಜಾತಿ ಒತ್ತಕ್ಷರ ಆಗುತ್ತೆ. ಸ ವ್ಯಂಜನಾಕ್ಷರವು ಊದೊಂದಿಗೆ ಸೇರಿ ದ್ವಿತ್ವಾಕ್ಷರವಾಗುತ್ತದೆ. ದ್ವಿತ್ವಾಕ್ಷರ ಅಂದರೆ ಸಜಾತಿ ಒತ್ತಕ್ಷರವಾಗುತ್ತದೆ. ಇಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಕೊನೆಯಲ್ಲಿ ಸ ಅಕ್ಷರ ಇತ್ತು ಅಂತಂದ್ರೆ ಅದು ತದ್ಭವ ರೂಪವನ್ನು ಪಡ್ಕೊಳ್ಳಾಗ ಏನಾಗುತ್ತೆ ಅಂತಂದ್ರೆ ಉಕಾರದೊಂದಿಗೆ ದ್ವಿತ್ವವನ್ನು ಪಡಿತದೆ. ಉದಾಹರಣೆಗೆ ಮನಸ್ಸು, ಮನಸ್, ಇದು ಮನಸ್ಸು ಆಗುತ್ತೆ. ಮನಸ್ಸು 1. 2 ವಯಸ್, ಅದು ವಯಸ್ಸು.
ಯಶಸ್, ಯಶಸ್ಸು. ಈ ರೀತಿಯಾಗಿ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಸ ಅಕ್ಷರವು ದ್ವಿತ್ವವನ್ನು ಪಡಿತಾರೆ. ನಾಲ್ಕನೇದು ಧನಸ್, ಧನಸ್ಸು. ಈ ರೀತಿಯಾಗಿ ಈ ಸಂಸ್ಕೃತ ಭಾಷೆಯ ಪದಗಳು ಕನ್ನಡ ಭಾಷೆಗೆ ಬರುವಾಗ ದ್ವಿತ್ವಾಕ್ಷರ ಆಗ್ತಾವ. ಅದು ಯಾವ ಅಕ್ಷರದೊಂದಿಗೆ ದ್ವಿತ್ವಾಕ್ಷರ ಆಗ್ತಾವ? ಈ ಸ ಅನ್ನೋದು ಉಕಾರದೊಂದಿಗೆ ದ್ವಿತ್ವಾಕ್ಷರ ಆಗುತ್ತೆ. ಇದೇ ರೀತಿಯಾಗಿ ಮೂರನೇ ನಿಯಮ, ಕೇವಲ ಸ ಅನ್ನುವಂಥ ಅಕ್ಷರ ಊದೊಂದಿಗೆ ಸೇರಿ ದ್ವಿತ್ವಾಕ್ಷರವಾಗುತ್ತೆ. ಇನ್ನೊಂದು ಐದನೇ ನಿಯಮ, ಬೇರೆ ಬೇರೆ ವ್ಯಂಜನಗಳು, ಬೇರೆ ವ್ಯಂಜನಗಳು, ಕೆಲವೊಂದು ಬೇರೆ ವ್ಯಂಜನಗಳು ಸಹಿತ ವ್ಯಂಜನಗಳು ಉಕಾರದೊಂದಿಗೆ ಉಕಾರದೊಂದಿಗೆ ದ್ವಿತ್ವ. ಇಲ್ಲಿ ಸ ಅನ್ನುವಂಥ ವ್ಯಂಜನಾಕ್ಷರ ಉಕಾರದೊಂದಿಗೆ ದ್ವಿತ್ವವನ್ನು ಪಡಿತೈತಿ ಅನ್ನೋದು ನಾಲ್ಕನೇ ನಿಯಮ. ಆದರೆ ಇನ್ನೂ ಕೆಲವೊಂದು ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಂಜನಾಕ್ಷರಗಳು ಸಹಿತ ಏನ್ ಮಾಡ್ತಾವು ಅಂತಂದ್ರೆ ಉಕಾರದೊಂದಿಗೆ ದ್ವಿತ್ವವನ್ನು ಪಡಿತಾರೆ. ಅಂತ ಕೆಲವೊಂದು ಅಕ್ಷರಗಳನ್ನ ನೋಡೋಣ. ಬೇರೆ ವ್ಯಂಜನಗಳು ಸಹಿತ, ಬೇರೆ ಎಲ್ಲ ವ್ಯಂಜನಗಳು, ಕೆಲವೊಂದು ಬೇರೆ ವ್ಯಂಜನಗಳು ಉಕಾರದೊಂದಿಗೆ ದ್ವಿತ್ವಾಕ್ಷರವಾಗುವುದು. ದ್ವಿತ್ವಾಕ್ಷರ ಕೇವಲ ಇಲ್ಲಿ ಸ ಅನ್ನುವಂಥ ಅಕ್ಷರ ಮಾತ್ರ ಏನಪ್ಪಾ ಅಂತಂದ್ರೆ ಉಕಾರದೊಂದಿಗೆ ದ್ವಿತ್ವಾಕ್ಷರವಲ್ಲ. ಅದನ್ನು ಬಿಟ್ಟು ಸಹಿತ ಇನ್ನು ಕೆಲವೊಂದು ಏನ್ ಮಾಡ್ತಾವಂತಂದ್ರೆ ಉಕಾರದೊಂದಿಗೆ ದ್ವಿತ್ವಾಕ್ಷರ ಆಗ್ತವ. ಉದಾಹರಣೆಗೆ ಒಂದು ದಿಕ್ ಅನ್ನುವಂಥ ಅಕ್ಷರ, ಇಲ್ಲಿ ದಿಕ್ ಅನ್ನುವಂಥ ಅಕ್ಷರವು ಸಹಿತ ಉಕಾರದೊಂದಿಗೆ ಏನಾಗ್ತಾವ ಅಂತಂದ್ರೆ ದ್ವಿತ್ವ. ಆದರೆ ದಿಕ್ಕು. ಎರಡು ಇಲ್ಲಿ ದಿಕ್ ಅನ್ನುವಂಥ ಅಕ್ಷರ ದ್ವಿತ್ವಾಕ್ಷರ ಅದೇ. ಇದರಿಂದ ಬೇರೆದು ಬರ್ತಾವಂತೆ. ಕಣ್ಣು, ಕಣ್ಣು, ಕಣ್ಣು. ಆಮೇಲೆ ಮಣ್ಣು, ಮಣ್ಣು, ಮಣ್ಣು. ನಾಲ್ಕು ಹೆಣ್ಣು, ಹಣ್ಣು. ಈ ರೀತಿ ಕೆಲವೊಂದು ಬೇರೆ ಬೇರೆ ರೀತಿಯಾದಂತಹ ವ್ಯಂಜನಾಕ್ಷರಗಳು ಸಹಿತ ಉಕಾರದೊಂದಿಗೆ ಏನಾಗ್ತಾವ ಅಂತಂದ್ರೆ ದ್ವಿತ್ವಾಕ್ಷರಗಳಾಗ್ತಾವ. ಇದಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ ದಿಕ್ಕು, ಕಣ್ಣು, ಮಣ್ಣು ಮತ್ತು ಹೆಣ್ಣು. ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ವ್ಯಂಜನಾಕ್ಷರಗಳು ಸಹಿತ ಇಲ್ಲಿ ಉಕಾರದೊಂದಿಗೆ ದ್ವಿತ್ವವನ್ನ ಪಡಿತಾವ. ಇನ್ನು ಮೂರನೇ ನಿಯಮ ಇಲ್ಲ, ಆರನೇ ನಿಯಮ ಕೆಲವೊಂದು ಸಂದರ್ಭದಲ್ಲಿ ಮಹಾಪ್ರಾಣಗಳು ಇಲ್ಲಿ ಅಲ್ಪ ಪ್ರಾಣಗಳಾಗಿ ಬದಲಾವಣೆ ಆಗ್ತವೆ. ಕೆಲವೊಂದು ಮಹಾಪ್ರಾಣಗಳೇನಾಗ್ತಾವ ಅಂತಂದ್ರೆ ಅಲ್ಪ ಪ್ರಾಣಾಕ್ಷರಗಳಾಗಿ ಬದಲಾವಣೆ ಆಗ್ತಾವ. ಅದು ಸಹಿತ ಏನಪ್ಪಾ ಅಂತಂದ್ರೆ ಈ ತತ್ಸಮ ತತ್ವ ಆಗ್ತಕ್ಕಂಥ ಒಂದು ಆರನೇ ನಿಯಮ. ಅಂತ ಕೆಲವೊಂದು ಪದಗಳನ್ನ ಇಲ್ಲಿ ನೋಡೋಣ. ಮಹಾಪ್ರಾಣಗಳು ಅಲ್ಪ ಪ್ರಾಣಗಳಾಗುತ್ತವೆ.
ಅಲ್ಪ ಪ್ರಾಣ ಆಗ್ತವೆ. ಅಲ್ಪ ಪ್ರಾಣಗಳಾಗುವುದು. ಇಲ್ಲಿ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಮಹಾಪ್ರಾಣಗಳು ತದ್ಭವ ರೂಪವನ್ನು ಪಡೆದುಕೊಂಡಾಗ ಅಥವಾ ತತ್ಸಮ ಪದಗಳು ತದ್ಭವ ರೂಪವನ್ನು ಪಡೆದುಕೊಂಡಾಗ ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತಾವು ಅಂತಂದ್ರೆ ಅವು ಮಹಾಪ್ರಾಣಾಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳಾಗಿ ಏನಾಗ್ತಾವು ಅಂತಂದ್ರೆ ಬದಲಾವಣೆ ಹೊಂದ್ತಾವ ಅಂತ ಕೆಲವೊಂದು ಪದಗಳಲ್ಲಿ ನೋಡೋಣ. ಏನು ಅಂತಂದ್ರೆ ಸಂಸ್ಕೃತ ಭಾಷೆಯ ಪದದ ಮಹಾಪ್ರಾಣಗಳು ಅಲ್ಪ ಪ್ರಾಣಗಳಾಗುತ್ತವೆ. ಅಲ್ಪ ಪ್ರಾಣಗಳಾಗುತ್ತವೆ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಮಹಾಪ್ರಾಣಾಕ್ಷರಗಳು ಕನ್ನಡ ಭಾಷೆಗೆ ಬಂದಾಗ ಅಥವಾ ತದ್ಭವ ರೂಪವನ್ನು ಪಡೆದುಕೊಂಡಾಗ ಅವು ಏನಾಗ್ತಾವ ಅಂತಂದ್ರೆ ಮಹಾಪ್ರಾಣ ಇದ್ದಂಥ ಅಕ್ಷರಗಳು ಅಲ್ಪ ಪ್ರಾಣಗಳಾಗಿ ಏನಾಗ್ತಾವು ಅಂತಂದ್ರೆ ಬದಲಾವಣೆ ಹೊಂದ್ತಾವ. ಇದು ಈ ತತ್ಸಮ ಪದಗಳು ತದ್ಭವ ಪದಗಳಾಗುವಂತ ಒಂದು 6ನೆಯ ನಿಯಮ. ಉದಾಹರಣೆಗೆ ಗಂಟ. ಈ ಘಂಟ ಅನ್ನುವಂಥ ಪದ ಮಹಾಪ್ರಾಣ ಅಲ್ಪ ಪ್ರಾಣಕ್ಕೆ ಬದಲಾವಣೆ ಬೇಕು. ಈ ಮಹಾಪ್ರಾಣ ಯಾವುದು ಅಂತಂದ್ರೆ ಗ. ಅದು ತದ್ಭವ ರೂಪವನ್ನು ಪಡ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಗಂಟೆ ಎಂದಾಗುತ್ತೆ. ಈ ಟಾ ಇದ್ದುದು ಟೆ ಆಗುತ್ತೆ. ಕಾರಣ ಅಕಾರದ ಬದಲಾಗಿ ಎಕಾರ. ನಿಯಮ 1. ಟಾ ಇದ್ದುದು ಟೆ ಆಗುತ್ತೆ. ಅದೇ ರೀತಿಯಾಗಿ ಮಹಾಪ್ರಾಣ ಅಲ್ಪ ಪ್ರಾಣ ಆಗಿ ಬದಲಾಗ್ತವೆ. ಈ 2 ನಿಯಮಗಳನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಅನ್ವೇಷಿಸ್ಕೊಳ್ತೀವಿ. ಒಂದು 6ನೇ ನಿಯಮ ಮಹಾಪ್ರಾಣಾಕ್ಷರ ಅಲ್ಪ ಪ್ರಾಣಾಕ್ಷರ ಆಗುವುದು. 2ನೇ ನಿಯಮ ಅಂತಂದ್ರೆ ಅಕಾರಕ್ಕೆ ಎಕಾರ. 1 2 ಚಂದ. ಇದು ಚಂದ. ಇಲ್ಲಿಯೂ ಸಹಿತ ಮಹಾಪ್ರಾಣಾಕ್ಷರ ಏನಾಗುತ್ತೆ ಅಂತಂದ್ರೆ ಈ ಅಲ್ಪ ಪ್ರಾಣಾಕ್ಷರ ಆಗಿ ಬದಲಾವಣೆ ಹೊಂದುತ್ತೆ. ಇದು ಸಹಿತ ಏನಪ್ಪ ಅಂತಂದ್ರೆ 6ನೇ ನಿಯಮಕ್ಕೆ ಉದಾಹರಣೆ. ಇನ್ನು 3ನೇ ಉದಾಹರಣೆ ಪಣಿ. 3 ಪಣಿ. ಈ ಪ ಮಹಾಪ್ರಾಣಾಕ್ಷರ. ಅದನ್ನು ನಾವು ಏನ್ ಮಾಡ್ತೀವಿ ಅಂತಂದ್ರೆ ತದ್ಭವ ರೂಪವನ್ನು ಮಾಡಿದಾಗ ಅದೇನಾಗುತ್ತೆ ಕೇವಲ ಪಣಿ ಎಂದಾಗುತ್ತೆ. ಈ ಮಹಾಪ್ರಾಣ ಇದ್ದಂಥ ಅಕ್ಷರ ಅಲ್ಪ ಪ್ರಾಣ ಆಗಿ ಬದಲಾವಣೆ ಆಗುತ್ತೆ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ 4ನೇ ಉದಾಹರಣೆ ನಾಲ್ಕನೇದು ಭೂತಿ. ಭೂತಿ ಎನ್ನುವಂತ ಪದ ಭೂತಿ ಎಂದಾಗುತ್ತೆ. ಕಕಾರಕ್ಕೆ ದಕಾರ, ಮಹಾಪ್ರಾಣಕ್ಕೆ ಅಲ್ಪ ಪ್ರಾಣ. ಈ ಭೂತಿ ಎನ್ನುವಂಥದ್ದು ಈ ಮುಂದಿನ ನಿಯಮ ಬರುತ್ತೆ. ಕದ ಬದಲು ದ ತೆಗೆದುಕೊಳ್ಬೇಕು. ಆ ರೀತಿಯಾಗಿ ಕಕಾರಕ್ಕೆ ದಕಾರ, ಮಹಾಪ್ರಾಣಕ್ಕೆ ಅಲ್ಪ ಪ್ರಾಣ. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಮಹಾಪ್ರಾಣಾಕ್ಷರಗಳು ನಮಗೆ ಅಲ್ಪ ಪ್ರಾಣಾಕ್ಷರಗಳಾಗಿ ಬದಲಾವಣೆ ಆಗ್ತಾವ. ಇದು ನಿಯಮ 6. ಇನ್ನು ನಿಯಮ 7. ನಿಯಮ 7 ಏನು ಹೇಳುತ್ತೆ ಅಂತಂದ್ರೆ ಯಕಾರಕ್ಕೆ ಜಕಾರ. ನಿಯಮ 7 ಯಕಾರಕ್ಕೆ ಜಕಾರ. ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಯ ಅನ್ನುವಂಥ ಅಕ್ಷರವು ತದ್ಭವ ರೂಪವನ್ನು ಪಡೆದುಕೊಂಡಾಗ ಜ ಎಂದಾಗುತ್ತೆ.
ಯಕಾರಕ್ಕೆ ಜಕಾರ, ಅದನ್ನು ನಾವು ಈ ನಿಯಮದಲ್ಲಿ ನೋಡಬಹುದು. ಸಂಸ್ಕೃತ ಭಾಷೆಯ ಯಕಾರವು ಜಕಾರವಾಗಿ ಬದಲಾಗುತ್ತದೆ. ಜಕಾರವಾಗಿ ಬದಲಾಗುತ್ತದೆ. ಈ ಸಂಸ್ಕೃತ ಭಾಷೆಯ ಪದದಲ್ಲಿ ಏನಾದರೂ ಯ ಅನ್ನುವಂತ ಅಕ್ಷರ ಇತ್ತು ಅಂತಂದ್ರೆ ಅದು ತದ್ಭವ ರೂಪವನ್ನು ಪಡ್ಕೊಂಡಾಗ ಅಥವಾ ಕನ್ನಡ ಭಾಷೆಗೆ ಬಂದಾಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅದು ಜಕಾರ ಆಗುತ್ತೆ. ಉದಾಹರಣೆಗೆ ಒಂದು ಯಮ, ಈ ಯಕಾರಕ್ಕೆ ನಾವು ಏನ್ ಕೊಡಬೇಕು? ಜಕಾರ. ಮಕಾರಕ್ಕೆ ಕೊಡಬೇಕು ವಕಾರ. ಅದೊಂದು ನಿಯಮ. ಯಮ ಇದ್ದದ್ದು ಜವ ಎಂದಾಗುತ್ತೆ. ಯಕಾರಕ್ಕೆ ಜಕಾರ, ಮಕಾರಕ್ಕೆ ವಕಾರ. ಈ ಯಮ ಇದ್ದದ್ದು ಜವ ಎಂದಾಗುತ್ತೆ. ಅದೇ ರೀತಿಯಾಗಿ ಎರಡನೇದು ಯೋಗಿ ಇದ್ದದ್ದು ಯೋಗಿ ಎಂದಾಗುತ್ತೆ. ಯಕಾರಕ್ಕೆ ಜಕಾರ ಬಂದಿರೋದ್ರಿಂದ ಯಕಾರದ ಬದಲು ನಾವು ಏನ್ ಮಾಡಬೇಕು? ಇಲ್ಲಿ ಜ ಉಪಯೋಗಿಸಬೇಕು. ಅದಕ್ಕಾಗಿ ಯಕಾರಕ್ಕೆ ಇಲ್ಲಿ ನಾವು ಜಕಾರವನ್ನು ಏನ್ ಮಾಡಬೇಕು ಅಂತಂದ್ರೆ ಬಳಸಬೇಕು. ಯಕಾರಕ್ಕೆ ಜಕಾರ. 3 ಯಾವ ಜಾವ. ಯಾವ ಅನ್ನುವಂತಹ ಪದವನ್ನು ಬಳಸಿದಾಗ ನಾವು ಅದು ಏನಾಗುತ್ತೆ? ಜಾವ ಎಂದಾಗುತ್ತೆ. ಯೋಧ ಜೋಧ. ಯೋಧ ಜೋಧ. ಈ ರೀತಿಯಾಗಿ ಇಲ್ಲಿ ಕೆಲವೊಂದು ಪದಗಳು ಸಂಸ್ಕೃತ ಭಾಷೆಯಿಂದ ಕನ್ನಡ ಭಾಷೆಗೆ ಬರುವಾಗ ಈ ರೀತಿಯಾಗಿ ಬದಲಾವಣೆಯನ್ನು ಪಡ್ತದೆ. ಇವತ್ತಿನ ದಿನ ನಾವು ಸದ್ವಿತ್ವಾಕ್ಷರ ಮತ್ತು ಬೇರೆ ವ್ಯಂಜನಗಳು ದ್ವಿತ್ವಾಕ್ಷರ, ಅದರ ಜೊತೆಗೆ ಮಹಾಪ್ರಾಣಗಳು ಅಲ್ಪ ಪ್ರಾಣಗಳಾಗುವುದು ಮತ್ತು ಯಕಾರವು ಜಕಾರವಾಗಿ ಬದಲಾಗುವಂತ ನಿಯಮಗಳನ್ನು ಕಲಿತಿದ್ದೇವೆ. ಅದಕ್ಕೆ ಸಂಬಂಧಿಸಿದಂತಹ ಉದಾಹರಣೆಯನ್ನು ಸಹಿತ ಕಲಿತಿದ್ದೇವೆ. ವಿದ್ಯಾರ್ಥಿಗಳಿಗೆ ನಾಳೆ ನಾವು ಈ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಪದಗಳು ಕನ್ನಡ ಭಾಷೆಗೆ ಬರುವಾಗ ಅಥವಾ ತತ್ಸಮ ಪದಗಳು ತದ್ಭವ ರೂಪವನ್ನು ಪಡೆದುಕೊಳ್ಳುವಾಗ ಅನುಸರಿಸುವಂತಹ ನಿಯಮ ಅಥವಾ ವಿಧಾನಗಳನ್ನ ನಾಳಿನ ದಿನ ಸುತ್ತ ಕಲಿಯೋಣ. ಧನ್ಯವಾದ.